ವಿದ್ಯಾರ್ಥಿಗಳಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈ ಒಂಬತ್ತನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣ ಮುಗಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ. ಈ ಒಂದು ಮುಂದುವರೆದ ಭಾಗ ಇದು ಭಾಗ 2ರಲ್ಲಿ ನೋಡ್ತಾ ಹೋಗ್ತೀವಿ. ಇವತ್ತಿನ ತರಗತಿ ರಗಳೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ರಗಳೆ ಅಂದರೆ ಏನಪ್ಪ ಅಂದ್ರೆ, ಈ ಒಂದು ರಗಳೆ ಎಂಬ ಪದವು ರಗಟ ಎಂಬ ಸಂಸ್ಕೃತ ಪದದ ಒಂದು ತತ್ವ ರೂಪವನ್ನು ನೋಡ್ತಾ ಹೋಗ್ತೀವಿ. ನಾವು ಹಿಂದೆ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ತಸ್ತಮ ಮತ್ತು ತತ್ವ ರೂಪ ಅಂತ ಯಾವ ನೇರವಾಗಿ ಏನು ಬದಲಾವಣೆ ಆಗದೆ ನೇರವಾಗಿ ಬರೋದನ್ನು ತಸ್ತಮ ಅಂತ ಹೋಗ್ತೀವಿ. ಬದಲಾವಣೆ ಆಗಿ ಬರುವುದಂತ ಕ್ಷಮೆಯಲ್ಲಿ ತಸ್ತಮ ಅಂದರೆ ಸಂಸ್ಕೃತದಿಂದ ಯಾವುದೇ ರೀತಿಯ ಬದಲಾವಣೆ ಆಗದೆ ನೇರವಾಗಿ ಬರುವಂಥ ಪದಗಳನ್ನು ತಸ್ತಮ ಅಂತ ಹೋಗ್ತೀವಿ. ಅದೇ ರೀತಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಂಥ ಶಬ್ದಗಳು ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಬೇರೆ ಪದ ಬಂತಪ್ಪ ನಮಗೆ ತತ್ಪವ ಅಂತಂದು ಕರಿತಾವೆ. ಅದೇ ರೀತಿ ಈ ರಗಳೆ ಎಂಬ ಪದವು ರಗಟ ಎಂಬ ತತ್ ಪದದಿಂದ ಬರ್ತಾ ಹೋಗ್ತದೆ. ಇದು ಸಂಸ್ಕೃತದ ಪದ ಯಾವುದು? ರಗಟ ಎಂಬುದು. ಹಾಗಾದರೆ ಈ ಕನ್ನಡವಾಗಿ ಈ ರಗಳೆಯಲ್ಲಿ ಎಷ್ಟು ವಿಧಗಳನ್ನು ನೋಡ್ತಾ ಹೋಗ್ತಪ್ಪ? 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಉತ್ಸಾಹ ರಗಳೆ, ಎರಡನೇದು ಮಂದಾನೀಲ ರಗಳೆ, ಮೂರನೇದು ಲಲಿತ ರಗಳೆ. ಅಂದರೆ ಉಮ್ಮಾಲ ಅಂದರೆ ಕಮಲ ಅನ್ನೋ ಬದಲಿ ಉಮ್ಮಾಲ ಅಂತ ನೆನಪಿಟ್ಟವು. ರಗಳೆಯಲ್ಲಿ ಎಷ್ಟು ವಿಧ ಅದಾವು? 3 ವಿಧಗಳದಾವು. ಒಂದನೇದು ಯಾವುದು? ಉತ್ಸಾಹ ರಗಳೆ, ಎರಡನೇದು ಮಂದಾನೀಲ ರಗಳೆ, ಮೂರನೇದು ಲಲಿತ ರಗಳೆ. ಅಂದರೆ ಕಮಲ ಅನ್ನೋ ಬದಲಿ ಉಮ್ಮಾಲ ಅನ್ನಬೇಕು. ಹಾಗಾದರೆ ಈ ಒಂದು ರಗಳೆಯಲ್ಲಿ ಇಂತಿಷ್ಟೇ ಸಾಲುಗಳೆಂಬ ನಿಯಮ ಇರಂಗಿಲ್ಲ. ಜೊತೆಗೆ ಈ ಒಂದು ಎಲ್ಲ ಸಾಲುಗಳಲ್ಲಿ ಸಮಾನವಾದಂಥ ಮಾತ್ರಾಗಣವನ್ನು ನೋಡ್ತಾ ಹೋಗ್ತೇವೆ. ಅಂದರೆ ಮಾತ್ರೆಗಳ ಮೇಲೆ ಆ ಒಂದು ಗಣಗಳು ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಈ ಮಾತ್ರೆಗಳ ಲೆಕ್ಕಾಚಾರದ ಮೇಲೆ ಸಮನಾದಂಥ ಮಾತ್ರಾಗಣಗಳು ಇರ್ತಾ ಹೋಗ್ತವೆ. ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದರೆ 2 ಸಾಲುಗಳಲ್ಲಿ ಪ್ರಾಸಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಉದಾಹರಣೆ ನೋಡೋದಾದರೆ, ಈ ಒಂದು ಉತ್ಸಾಹ ರಗಳೆ ನೋಡೋದಾದ್ರೆ ಇಲ್ಲೇನು ನೋಡ್ತಾ ಹೋಗ್ತವಪ್ಪ ಅಂದ್ರೆ, ಕುಳಿರುವ ಪೋಗುಳಂಗಳಲ್ಲಿ ತಳಿರ ಕಾವಣಂಗಳಲ್ಲಿ ತುಂಬಿ ಉಂಡಿನಂತೆ ಪಾಡಿ ಚಕ್ಕವಕ್ಕಿಯಂತೆ ಕೂಡಿ ಅಂತಂದರೆ, ಈ ಒಂದು ಕೊನೆಯ ಸಾಲಿನೊಳಗೆ 2 ಸಾಲಿನೊಳಗೆ ಈ ಒಂದು ಆದಿ ಪ್ರಾಸಗಳು ಬರ್ತಾ ಹೋಗ್ತಂದ್ರೆ, ಈ ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಅಂತಂದು ಬರ್ತಾ ಹೋಗ್ತವೆ. ಈ ಒಂದು ರಗಳೆಯೊಳಗೆ ಇದು ಅಂತ್ಯಪ್ರಾಸವನ್ನು ಕಾಣ್ತಾ ಹೋಗ್ತೀವಿ. ಮೊದಲ 2 ಸಾಲುಗಳಲ್ಲಿ ಲಲ್ಲಿ ಅಥವಾ ಗಳಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಕೊನೆಯ 2 ಸಾಲುಗಳಲ್ಲಿ ಪಾಡಿ ಕೂಡಿ ಅಂತಂದು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ರಗಳೆಯಲ್ಲಿ ಪ್ರತಿ ಸಾಲಿನಲ್ಲೂ ಎಷ್ಟು ಇರಬೇಕಪ್ಪ ಅಂದ್ರೆ 3 ಮಾತ್ರೆಗಳ 4 ಗಣಗಳಿರಬೇಕು. ಅಂದ್ರೆ ಈ ಉತ್ಸಾಹ ರಗಳೆಯೊಳಗೆ ಏನು ಮಾಡ್ತಾ ಇರ್ಬೇಕಪ್ಪ ಅಂದ್ರೆ, ಪ್ರತಿ ಸಾಲಿನಲ್ಲಿ 3 ಮಾತ್ರೆಗಳ ಎಷ್ಟು ಗಣಗಳಿರ್ಬೇಕಪ್ಪ ಅಂದ್ರೆ 4 ಗಣಗಳಿರ್ಬೇಕು. ಅಥವಾ 3 ಗಣಕ್ಕೆ ಏನು ಮಾಡಿ 3 ಮಾತ್ರೆಗಳಿಗೆ ಏನು ಹಾಕ್ಯಾರ, ಒಂದೊಂದು ಗಣ ಹಾಕ್ಯಾರ. ನೋಡ್ತಾ ಹೋಗ್ರಿ, ಕುಳಿರುವಕ್ಕೆ ಒಂದು 3 ಮಾತ್ರೆಗಳಕ್ಕೆ 4 ಗಣಗಳಿರ್ಬೇಕು. ಅಂದ್ರೆ ಪ್ರತಿ ಸಾಲಿನೊಳಗೆ 3 ಮಾತ್ರೆಯ 4 ಏನಿರ್ಬೇಕಪ್ಪ ಅಂದ್ರೆ ಗಣಗಳು ಇರ್ತಾ ಹೋಗ್ಬೇಕು. ಹಾಗಾದರೆ ಮೊದಲ 2 ಸಾಲುಗಳಲ್ಲಿ ಆದಿ ಮತ್ತು ಅಂತ್ಯಪ್ರಾಸಗಳು, ಮತ್ತೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸವು ಇರುವುದನ್ನು ಗಮನಿಸಬೇಕು. ಅಂದರೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ, ಮೊದಲ 2 ಸಾಲುಗಳಲ್ಲಿ ಈ ಒಂದು ಮೊದಲ 2 ಸಾಲುಗಳು ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ, ಆದಿ ಮತ್ತು ಅಂತ್ಯಪ್ರಾಸಗಳು ಬರ್ತಾ ಹೋಗ್ತವೆ. ಅಂದರೆ ಆದಿಪ್ರಾಸನು ಬರ್ತಾ ಹೋಗ್ತದೆ ಮತ್ತು ಅಂತ್ಯಪ್ರಾಸಗಳು ಬರ್ತಾ ಹೋಗ್ತವೆ. ಇಲ್ಲಿ ನನಗೆ ಆದಿಪ್ರಾಸ ಕಾಣೋಕೊಲ್ದು, ಆದರೆ ಇಲ್ಲಿ ಅಂತ್ಯಪ್ರಾಸ ಕಂಡು ಬರ್ತಾ ಹೋಗ್ತೈತಿ. ಹಾಗಾದರೆ ಮತ್ತೆರಡು ಸಾಲುಗಳು ಅದಾವಲ್ಲ, ಅಲ್ಲಿ ಕೂಡ ಅಂತ್ಯಪ್ರಾಸವು ಕಂಡು ಬರ್ತಾ ಹೋಗ್ತವೆ. ಕರೆಕ್ಟ್, ಇಲ್ಲಿ 2 ಸಾಲುಗಳು ಅಂತ್ಯಪ್ರಾಸ ಕಂಡು ಬರ್ತಾ ಹೋಗ್ತವೆ. ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ, ಈ ಒಂದು ಉತ್ಸಾಹಗಳೇ ನೆನಪಿಟ್ಕೋಬೇಕಪ್ಪ ಅಂದರೆ 2 ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು, ಅಂದರೆ ಪ್ರಾಸ ನಿಯಮಗಳು ಆದಿಪ್ರಾಸ ಇರಬೇಕು ಮತ್ತು ಅಂತ್ಯಪ್ರಾಸ ಇರಬೇಕು ಮೊದಲನೇ 2 ಸಾಲುಗಳೊಳಗೆ. ಮತ್ತು ಆ ಒಂದು ಪ್ರತಿಪಾದದಲ್ಲೂ 3 ಮಾತ್ರೆಗಳ 4 ಗಣಗಳಿತ್ತು. ಅಂದರೆ ಪ್ರತಿ ಸಾಲಿನೊಳಗೆ 3 ಮಾತ್ರೆ 4 ಗಣಗಳಿತ್ತು. ಮತ್ತು ಜೊತೆಗೆ ಈ ಒಂದು ಸಾಲುಗಳ ಸಂಖ್ಯೆ ನಿಯಮವಿಲ್ಲದೆ ಇರುವಂಥ ಪದ್ಯ ಒಂದು ಜಾತಿಯನ್ನು ಉತ್ಸಾಹ ರಗಳೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಉತ್ಸಾಹ ರಗಳೆ ಅಂದರೆ ಏನಪ್ಪ ಅಂದ್ರೆ,
ಯಾವುದೇ ಒಂದು ಸಾಲುಗಳಂದು ನಿಯಮ ಇರಂಗಿಲ್ಲ. ಅಂದ್ರೆ ಮೊದಲೆರಡು ಸಾಲುಗಳಿಗೆ ಏನಿರ್ಬೇಕಪ್ಪ ಅಂದ್ರೆ ಈ ಪ್ರಾಸಗಳು ಇರ್ತಾ ಹೋಗ್ಬೇಕು. ಅಂದ್ರೆ ಈ ಒಂದು ಮೊದಲೆರಡು ಸಾಲುಗಳು ಪ್ರಾಸ ಕಾಣ್ತಾ ಹೋಗ್ಬೇಕು. ಅಂದ್ರೆ ಆ ಒಟ್ಟಾರೆ ಒಂದು ರಗಳೆ ಏನು ಗುರ್ತಿಸ್ಬೇಕಪ್ಪ ಅಂದ್ರೆ ಅಲ್ಲಿ ಮೊದಲು ಪ್ರಾಸ ಐತೆ ಅಂತ ಚೆಕ್ ಮಾಡ್ಕೋಬೇಕು. ಎರಡನೇದಾಗಿ ಏನಪ್ಪ ಅಂದ್ರೆ ಮೂರು ಮಾತ್ರೆಯ 4 ಗಣಗಳು ಇರಬೇಕು. ಅಂದ್ರೆ 3 ಮಾತ್ರೆಯ 4 ಗಣಗಳಿತ್ತಪ್ಪ ಅಂದ್ರೆ ಅದು ಯಾವ ರಗಳೆ ಅಂದ್ರೆ ಉತ್ಸಾಹ ರಗಳೆ ಅಂತಂದು ಹೇಳ್ತಾವೆ. ಒಂದನೇದು ಪ್ರಾಸ ಐತೆ ಅಂತ ಚೆಕ್ ಮಾಡ್ಕೋಬೇಕು. ಎರಡನೇದು 3 ಮಾತ್ರೆ 4 ಗಣಗಳು ಸಮನಾಗಿರಬೇಕು. ಇದು ಯಾವ ರಗಳೆ ಅಂತಂದ್ರೆ ಉತ್ಸಾಹ ರಗಳೆ ಅಂತಂದು ಕರಿತಾ ಹೋಗ್ತೇವೆ. ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಹೋಗ್ತೀನಿ. ಎರಡನೇದು ಮಂದಾನೀಲ ರಗಳೆ ಅಂತಂದು ನೋಡ್ತಾ ಹೋಗ್ತೀವಿ. ಈ ಮಂದಾನೀಲ ರಗಳೆಯೊಳಗೆ ಏನು ನೋಡ್ತಾ ಹೋಗ್ತವಪ್ಪ ಅಂದ್ರೆ ಈ ಒಂದು ಉದಾಹರಣೆ ನೋಡ್ತಾ ಹೋಗೋಣ. ಆಡುವ ಗುಂಡೈನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ ಸುಖದಾಟನ್ ನಂಬಲ್ ಬತ್ತಲ್ ಸುಖಮುಖದಿಂದ ಮನಂ ಸುತ್ತಲ್ ಅಂತ ಈ ಒಂದು ಗುಂಡಯ್ಯನ ರಗಳೆಯಲ್ಲಿ ಬರುವಂಥ ಒಂದು ಪದ್ಯ ಭಾಗವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪದ್ಯ ಭಾಗದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರತಿ ಪಾದದಲ್ಲಿ 4 ಮಾತ್ರೆಯ 4 ಗಣಗಳು ಇರೋದನ್ನು ಕಾಣ್ತಾ ಹೋಗ್ತವೆ. ಅಂದರೆ ಪ್ರತಿ ಪಾದದೊಳಗೆ ಏನು ಮಾಡ್ತಾವೆ 4 ಮಾತ್ರೆಗೆ ಒಂದೊಂದು ಗಣ ಹಾಕ್ಯಾರ. 2 2 4 2 2 4 4 2 2 4 ಅಂದ್ರೆ 4 ಮಾತ್ರೆಯ 4 ಪ್ರತಿ ಸಾಲಿನೊಳಗೆ ಇವು 4 ಪ್ರತಿ ಸಾಲಿನೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಮೊದಲೆರಡು ಸಾಲುಗಳಲ್ಲಿ ಡ ಎಂಬ ಪ್ರಾಸಾಕ್ಷರವು ಮತ್ತೆರಡು ಸಾಲುಗಳಿಗೆ ಕ ಎಂಬ ಪ್ರಾಸಾಕ್ಷರವು ಆದಿಪ್ರಾಸವಾಗಿ ಬಂದಿವೆ. ಅಂದ್ರೆ ಇವಲ್ಲಿ ಆದಿಪ್ರಾಸವನ್ನು ನೋಡ್ತಾ ಹೋಗ್ತೀವಿ. ಆದಿಪ್ರಾಸದೊಳಗೆ ಡ ಎಂಬುದು ಆದಿಪ್ರಾಸ ಕಂಡು ಬರ್ತಾ ಹೋಗ್ತೈತಿ. ಎರಡನೇ ಒಂದು ಸಾಲಿನೊಳಗೆ ಆದಿಪ್ರಾಸ ಕಂಡು ಬರ್ತಾ ಹೋಗ್ತೈತಿ. ಅಂದ್ರೆ ಮಂದಾನೀಲ ರಗಳೆಯೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಾರಂಭದೊಳಗೆ ಏನು ಆದಿಪ್ರಾಸವನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿ ಡ ಎಂಬ ಆದಿಪ್ರಾಸ ಮೊದಲೆರಡು ಸಾಲುಗಳು ಮತ್ತೆರಡು ಸಾಲುಗಳಲ್ಲಿ ಈ ಒಂದು ಕ ಎಂಬ ಆದಿಪ್ರಾಸವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಎರಡೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸವನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅಂತ್ಯಪ್ರಾಸವನ್ನು ಕಾಣ್ತೀವಿ, ಇಲ್ಲಿ ಅಂತ್ಯಪ್ರಾಸ. ಅಂದ್ರೆ ಸಾಮಾನ್ಯವಾಗಿ ಈ ರಗಳೆಯೊಳಗೆ ಪ್ರಾಸಗಳು ಇದ್ದೇ ಇರ್ತವೆ. ಆದಿಪ್ರಾಸನ ಇರ್ತೈತಿ, ಅಂತ್ಯಪ್ರಾಸನ ಇರ್ತೈತಿ. ಇಲ್ಲಿ ಮುಖ್ಯವಾಗಿ ಗಣಗಳ ಆಧಾರದ ಮೇಲೆ ನಾವು ಗುರುತಿಸ್ಬೇಕು. ಹಾಗಾದ್ರೆ ಈ ಒಂದು ಮಂದಾನೀಲ ರಗಳೆಯನ್ನು ನೋಡೋದಾದ್ರಪ್ಪ ಅಂದ್ರೆ 4 ಮಾತ್ರೆಯ 4 ಗಣಗಳನ್ನು ನೋಡ್ತಾ ಹೋಗ್ತೀವಿ. ಪ್ರತಿ ಪಾದದಲ್ಲೂ 1 2 2 ಏನು ಮಾಡ್ತೀವಿ ಸಾಲುಗಳಿಗೆ ಪ್ರಾಸ ನಿಯಮವಿರುವಂಥ ಪದ್ಯ ಜಾತಿ ಅಂತ ಕರಿತಾವಪ್ಪ ಅಂದ್ರೆ ಈ ಒಂದು ಮಂದಾನೀಲ ರಗಳೆ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಮಂದಾನೀಲ ರಗಳೆ ಕಂಡುಹಿಡಿಯಬೇಕಂದ್ರೆ ಏನಪ್ಪ ಅಂದ್ರೆ 4 ಮಾತ್ರೆಯ 4 ಗಣಗಳಿರ್ಬೇಕು. ಪ್ರತಿ ಸಾಲಿನೊಳಗೆ ಏನಿರ್ಬೇಕು 4 ಮಾತ್ರೆ 4 ಗಣಗಳಿರ್ಬೇಕು. ಮತ್ತು ಪ್ರತಿ ಸಾಲಿನೊಳಗೆ ಏನಿರ್ಬೇಕಪ್ಪ ಅಂದ್ರೆ ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಕಂಡು ಬರ್ತಾ ಹೋಗ್ತವೆ. ಇವಿಷ್ಟು ನೆನಪಿಟ್ಟೇನಪ್ಪ ನಮ್ಮ ಮಂದಾನೀಲ ರಗಳೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಲಲಿತ ರಗಳೆಯ ಬಗ್ಗೆ ನೋಡ್ತಾ ಹೋಗೋಣ. ಲಲಿತ ರಗಳೆಯ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಅಳಿಯರಗ ದನಿ ನಲನು ಕದರವಿ ಕರಂ ಪುಗದ ಸುಳಿಗೊಂಡು ತಳವೇರಿ ಹೆಸರಿಳಿದ ಬೆಳಪುಳಿದ ಸುರಚಿರಮೆ ನಿಪ್ಪ ಮೀಸಲು ಮೊಗ್ಗೆ ಎಂಕೊಂಡು ಇರುವಂತಿಯೊಳ್ ಮೆರವ ಪಿರಿಮುಗಳ್ಗೊಂಡು ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಲಲಿತ ರಗಳೆಯೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಳಗ ಏನಿದೆ ಮುಗಳ್ಗ ಅಂತ ಳಗ ಅಂತ ಬರ್ತೈತಲ್ಲ, ಈ ಒಂದು ಪದ ಏನಾಗ್ತಾಯಿತ್ತಪ್ಪ ಅಂದ್ರೆ ಒತ್ತಕ್ಷರ ಆಗಿದ್ರು ಕೂಡ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಶಿಥಿಲದಿತ್ವ ಆಗ್ತದೆ. ಅಂದ್ರೆ ಗು ಎಂಬ ಲಘು ಆಗ್ತಾ ಹೋಗ್ತೈತಿ. ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ನಾವು ಮೊದಲಿಗೆ ಲಘು ಗುರು ಹಾಕುವಾಗ ಒಂದು ಹೇಳಿದ್ವಿ, ಒತ್ತಕ್ಷರ ಹಿಂದಿನ ಅಕ್ಷರ ಏನಾಗ್ತೈತಿ ಅಂತ ಹೇಳಿದ್ವಿ. ಏನಾಗ್ತಾ ಇತ್ತು ಲಘು ಆಗ್ತಾ ಹೋಗ್ತೈತೆ ಅಂತ ಹೇಳ್ತೀವಿ. ಒತ್ತಕ್ಷರ ಹೊರ ಅಕ್ಷರ ಏನಾಗ್ತೈತಪ್ಪ ಅಂದ್ರೆ ಮುಂದೆ ಏನಾದರೂ ಇತ್ತಪ್ಪ ಅಂತ ಅದು ಗುರು ಆಗ್ತದೆ. ಆದರೆ ಇಲ್ಲಿ ಈ ಒಂದು ಲಘ ಅಂತ ಐತಲ್ಲ ಅದು ಏನಾಗ್ತೈತಪ್ಪ ಅಂದ್ರೆ ಶಿಥಿಲದಿತ್ವ ಆಗ್ತೈತಿ. ಶಿಥಿಲದಿತ್ವ ಇರೋದ್ರಿಂದ ಅದರ ಹಿಂದಿನ ಅಕ್ಷರ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಲಘು ಆಗ್ತೈತಿ. ಇಲ್ಲಿ ನೀವು ಪಾದ ನೋಡ್ತಾ ಹೋಗ್ಬೋದು. ಲಘ ಅನ್ನೋದು ಏನೈತಿ ಈ ಒತ್ತಕ್ಷರ ಹಿಂದಿನ ಅಕ್ಷರ ಏನಾಗಬೇಕು ಗುರು ಆಗ್ಬೇಕಂತ ಹೇಳಿದ್ದೆ. ಆದರೆ ಲಘು ಆಕೈತಿ. ಯಾಕಪ್ಪ ಅಂದ್ರೆ ಇದು ಶಿಥಿಲದಿತ್ವ ಆಗ್ತೈತೆ. ಅಂದ್ರೆ ಈ ಒಂದು ಅಕ್ಷರ ಏನಾಗ್ತೈತಪ್ಪ ಒಂದು ದ್ವಿತ್ವಾಕ್ಷರ ಆಗ್ತಾ ಹೋಗ್ತೈತೆ. ಹಾಗಾಗಿ ಈ ಒಂದು ಒತ್ತಕ್ಷರ ಹಿಂದಿನ ಅಕ್ಷರ ಏನಾಗ್ತೈತಪ್ಪ ಅಂದ್ರೆ ಲಘು ಆಗೋದನ್ನು ಗಮನಿಸ್ತಾ ಹೋಗ್ಬೇಕು. ಹಾಗಾದ್ರೆ ಈ ಒಂದು ಲಲಿತ ರಗಳೆನ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ 5 ಮಾತ್ರೆಯ 4 ಗಣಗಳು ಇರ್ತಾ ಹೋಗ್ತವೆ. ಅಂದರೆ 5 ಮಾತ್ರೆ 4 ಗಣಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುತ್ತವೆ.
ರಚಿಸಲ್ಪಟ್ಟ ರಗಳೆಯೇ ಲಲಿತ ರಗಳೆ. ಅಂದ್ರೆ ಈ ಒಂದು ಲಲಿತ ರಗಳೆಯೊಳಗೆ ಪ್ರಾಸಾಕ್ಷರಗಳು ಕಂಡು ಬರ್ತಾ ಹೋಗ್ತೀವಿ. ಎಲ್ಲಪ್ಪ ಅಂದ್ರೆ ಕೊಂಡು ಅನ್ನೋದು ಅಂತ್ಯಪ್ರಾಸ ಕಾಣ್ತಾ ಹೋಗ್ತೀವಿ. ಪುಗುದ ಮತ್ತು ಪುಳಿದ ಅನ್ನೋದು ಆ ಅಂತ್ಯಪ್ರಾಸವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಈ ರಗಳೆಯೊಳಗೆ ಏನು ಮಾಡ್ತಾ ಹೋಗ್ತಪ್ಪ, ಒಂದನೇದು ಪ್ರಾಸಾಕ್ಷರಗಳು ಇರ್ತಾ ಹೋಗ್ಬೇಕು, ಎರಡನೇದು ಮಾತ್ರೆಗಳ ಒಂದು ಲೆಕ್ಕಾಚಾರದ ಮೇಲೆ ಕಣ್ಣಿಡ್ತಾ ಹೋಗ್ಬೇಕು. ಹಾಗಾದರೆ ಯಾವ ರೀತಿ ಅಂದ್ರೆ ಮೊದಲಿದ್ದನ್ನು ಹೇಳ್ಕೊಡ್ತಾ ಹೋಗ್ತಾನೆ ನೋಡ್ಕೊಂತವ್ರಿ. ಒಂದನೇದು ಲಲಿತ ರಗಳೆ ಅಂತ ನೆನಪಿಟ್ಟವು. ಈ ಲಲಿತ ರಗಳೆಯೊಳಗೆ ಏನಪ್ಪ ಅಂದ್ರೆ ಕ್ಷಮೆರೀ ಉಸ್ತಾರಗಳೆ. ಈ ಉಸ್ತಾರಗಳೆಯೊಳಗೆ ಏನು ನೋಡ್ತಾ ಹೋಗ್ಕಪ್ಪ ಅಂದ್ರೆ ಮೊದಲನೇಗೆ ಮಾತ್ರೆಗಳನ್ನು ಲೆಕ್ಕಾಚಾರ ನೆನ್ಪಿಟ್ಟು ಹೋಗ್ಬೇಕು. ಒಂದನೇದು 3 ಮಾತ್ರೆಯ ಎಷ್ಟು ಗಣಗಳನ್ನು ನೋಡ್ತಾ ಹೋಗ್ತೀವಿ, 4 ಗಣಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಎರಡನೇ ಯಾವುದು ಮಂದಾನಿಲ ರಗಳೆ. ಮಂದಾನಿಲ ರಗಳೆಯೊಳಗೆ ಏನಾಗ್ತೈತಿ, 4 ಮಾತ್ರೆಯ 4 ಗಣಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಲಲಿತ ರಗಳೆ ನೋಡ್ತಾ ಹೋಗೋಣ. ಲಲಿತ ರಗಳೆ 5 ಮಾತ್ರೆಯ 5 ಗಣಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟು ನೆನಪಿಟ್ಟಾಗಬೇಕು. ಏನಪ್ಪ ಅಂದ್ರೆ 3 4 5 4 4 ಕ್ಷಮೆ ಇರಲಿ, ಇದು 4 ಮಾಡ್ಕ್ಯಾರಿ. 5 ಮಾತ್ರೆಯ 4 ಗಣಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ರಗಳೆ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ ಈ ಒಂದು ಉಸ್ತಾರಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ 3 ಮಾತ್ರೆ 4 ಗಣಗಳಿರೋದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮಂದಾನಿಲ ರಗಳೆ ಅಂದ್ರೆ 4 ಮಾತ್ರೆ 4 ಗಣಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಲಲಿತ ರಗಳೆಯನ್ನು 5 ಮಾತ್ರೆ 4 ಗಣಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಾಸಾಕ್ಷರಗಳನ್ನು ಮೊದಲಿಗೆ ಗಮನಿಸ್ತಾ ಹೋಗ್ಬೇಕು. ಎರಡನೇದು ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಈ ಒಂದು ಮಾತ್ರೆಗಳ ಒಂದು ಲೆಕ್ಕಾಚಾರದ ಮೇಲೆ ನೋಡ್ತಾ ಹೋಗ್ಬೇಕು. ಈ ಒಂದು ರಗಳೆಯೊಳಗೆ ಎಷ್ಟು ವಿಧಗಳು ನೋಡ್ತಾ ಹೋಗ್ತಪ್ಪ ಅಂದ್ರೆ 3 ಉಮಾಲ ಅಂತ ನೆನ್ಪಿಟ್ಟಾಗಬೇಕು. ಕಮಲ ಅಂತ ಅನ್ನೋ ಬದಲು ಉಮಾಲ ಅಂತ ನೆನ್ಪಿಟ್ಟಾಗಬೇಕು. ಇದು 3, ಇದು 4, ಇದು 5 ಎಷ್ಟು ನೆನಪಿಟ್ಟಂದಪ್ಪ ಅಂದ್ರೆ ಈ ರಗಳೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತಂದು ಅಂದ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ರಗಳೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.